ನಮಸ್ಕಾರ. ಇವತ್ತಿನ ನಮ್ಮ ಒಂದು ವಿಷಯ ತಾವೋ ತೇ ಚಿಂಗ್ ಅಂತಂದೇಳಿ ಚೈನೀಯರ ಫಿಲಾಸಫಿ. ನಮ್ಮ ಭಾರತ ದೇಶಕ್ಕೆ ಭಗವದ್ಗೀತೆ ಯಾವ ತರ ಇದೆಯೋ ಚೈನಾ ದೇಶಕ್ಕೆ ತಾವೋ ತೇ ಚಿಂಗ್ ಅಂತಕ್ಕಂಥದ್ದು ಕೂಡ ಒಂದು ಪವಿತ್ರವಾದ ಗ್ರಂಥ. ಇದನ್ನ ವೇ ಆಫ್ ಲಾವೋ ಟ್ಜು ಅಂತಂದೇಳಿ ಅಂತಾರ. ಲಾವೋ ಟ್ಜು ಅವರ ಒಂದು ಜೀವನ ವಿಧಾನ ಅಂತಂದೇಳಿ ಕೂಡ ಕರೀತಾರೆ. ಸೊ ನಮ್ಮ ಭಾರತ ದೇಶಕ್ಕೆ ಶ್ರೀಕೃಷ್ಣ ಯಾವ ತರನು ಚೈನೀಯರಿಗೆ ಕೂಡ ಲಾವೋ ಟ್ಜು ಶ್ರೀಕೃಷ್ಣ ಇದ್ದಂತೆ. ಲಾವೋ ಟ್ಜು ಓಶೋ ಅವರು ಒಂದ್ ಕಡೆ ಹೇಳಿದ್ದಾರೆ, ಈ ಲಾವೋ ಟ್ಜು ಅಂತಕ್ಕಂಥವ್ರು ಬೇರೆ ಯಾರೋ ಅಲ್ಲ, ಭಾರತ ದೇಶದಿಂದ ಚೈನಾಕ್ಕೆ ಧ್ಯಾನ ಪ್ರಚಾರ ಮಾಡಲು ಹೋಗಿರ್ತಕ್ಕಂಥ ಬೋಧಿ ಧರ್ಮನ ಹೆಸರನ್ನೇ ಅವರು ಲಾವೋ ಟ್ಜು ಅಂತಂದೇಳಿ ಇಟ್ಕೊಂಡಿದ್ದಾರೆ. ಲಾವೋ ಟ್ಜು ಅವರ ಸ್ಲೋಗಾನ್ ಏನಂದ್ರೆ ಬಿ ವಿತ್ ದ ನೇಚರ್ ಅಂಡ್ ಫ್ಲೋ ವಿತ್ ದ ನೇಚರ್ ಅಂತಂದ್ರೆ. ಸೊ ಪ್ರಕೃತಿ ಸಹಜವಾಗಿ ನಾವು ಜೀವಿಸ್ಬೇಕು ಅಂತಂದೇಳಿ ಕರೀತಾರೆ. ಅವ್ರು ಜಾಸ್ತಿ ಮಾತಾಡಲ್ಲ, ಮೌನಿಗಳು ಲಾವೋ ಟ್ಜು. ಅವ್ರ ಜೊತೆ ವಾಕಿಂಗಿಗೆ ಪ್ರತಿದಿನ ಅವ್ರ ಮಿತ್ರರು ಹೋಗ್ತಾ ಇರ್ತಾರೆ. ಅವ್ರ ಮಿತ್ರರ ಜೊತೆಗೆ ಇನ್ನೊಬ್ರು ರಿಲೇಟಿವ್ಸ್ ಬಂದಿರ್ತಾರೆ. ಅವರು ದಾರಿಯಲ್ಲಿ ಹೋಗುವಾಗ ಪ್ರಕೃತಿ ಅದ್ಭುತವಾಗಿದೆ, ಸೌಂದರ್ಯವಾಗಿದೆ ಅಂತಂದೇಳಿ ಅವ್ರ ರಿಲೇಟಿವ್ಸ್ ಹೇಳ್ತಾರೆ. ಹೇಳಿದ ತಕ್ಷಣನೇ ಲಾವೋ ಟ್ಜು ಅವರು ಅವ್ರ ಮಿತ್ರರಿಗೆ ಹೇಳ್ತಾರೆ, ಆ ಒಂದು ವ್ಯಕ್ತಿ ಬಹಳ ಮಾತಾಡ್ತಾ ಇದ್ದಾನೆ, ಅವನ ನಾಳೆಲಿದ್ದ ನನ್ ಜೊತೆ ಕರ್ಕೊಂಡ್ ಬರ್ಬೇಡ ಅಂತಂದೇಳಿ. ಆಗ ಅವ್ರ ಮಿತ್ರ, ಏನ್ ಮಾತಾಡಿದ್ದೇನೆ ಅವನು, ಪ್ರಕೃತಿ ಸುಂದರವಾಗಿದೆ ಅಂದಾನೆ ಅಷ್ಟೇ ತಾನೇ ಅಂತ. ಪ್ರಕೃತಿಯನ್ನು ಕೇವಲ ನಾವು ನೋಡುತ್ತಾ ಆಸ್ವಾದಿಸಬೇಕು ಆಗ್ಲಿ, ಅದಕ್ಕ ನಾವು ವರ್ಡ್ಸ್ ಕೊಡಬಾರ್ದು. ಅಂದ್ರೆ ವರ್ಡ್ಸ್ ಅಂದ್ರೆ ವಾಕ್ಯಗಳು. ಆ ವರ್ಡ್ಸ್ ನಿಂದ ವಾಕ್ಯಗಳು ತಯಾರಾಗ್ತಾವ, ಆ ವಾಕ್ಯಗಳಿಂದ ಆಲೋಚನೆ ತಯಾರಾಗ್ತಾವ. ಆಗ ನಿಜವಾದ ಬ್ಯೂಟಿನ ನಾವು ಗ್ರಾಸ್ಪ್ ಮಾಡೋದಕ್ಕಾಗಲ್ಲ. ಆದ್ದರಿಂದ ಮೌನದಿಂದ ನಾವು ಸ್ವೀಕರಿಸ್ಬೇಕು ಯಾವ್ದನ್ನ ಅಂತಂದು ಹೇಳ್ತಾರೆ. ಸೊ ಅಂತ ಒಂದು ಸೆನ್ಸಿಟಿವ್ ಪರ್ಸನ್ ಲಾವೋ ಟ್ಜು. ಸೊ ಅವರು ಯಾವುದೇ ಪುಸ್ತಕ ಬರೆದಿಲ್ಲ, ಸಹಜವಾಗಿ ಜೀವಿಸ್ಯಾರ. ಆದ್ರೆ ಅವರು ತಮ್ಮ ಒಂದು ಜೀವನದ ಮರಣದ ಸಮಯ ಆಸನ್ನವಾದಾಗ ದೇಶ ಬಿಟ್ಟು ಹೊರಗಡೆ ಹೋಗ್ತಾ ಇರ್ತಾರ. ಹೊರಗಡೆ ಹೋಗೋದಕ್ಕ ಬಿಡಲ್ಲ ಅಲ್ಲಿರ್ತಕ್ಕಂಥ ಮಿನಿಸ್ಟರ್. ನೀನ್ ನಮಗೆ ಒಂದು ಆಸ್ತಿ ಇದ್ದಂತೆ, ಹೊರಗಡೆ ಹೋಗೋದಕ್ ಬಿಡಲ್ಲ, ನೀನು ಹೋಗ್ಲೇಬೇಕು ಅಂದ್ರೆ ನಮ್ಗೊಂದು ಪುಸ್ತಕ ಬರೀಲೇಬೇಕು. ಇಷ್ಟು ದಿನ ನಾವ್ ಎಷ್ಟೋ ಕೇಳಿದ್ರು ನೀನ್ ಪುಸ್ತಕ ಬರೆದಿಲ್ಲ, ಆದ್ರೆ ನೀನ್ ಬುಕ್ ಬರೆದ್ರೆ ಮಾತ್ರ ನಿನಗೆ ನಾನು ಹೊರಗಡೆ ಹೋಗೋದಕ್ಕೆ ಬಿಡ್ತೀನಿ ಅಂತ ಅಂದಾಗ ಅನಿವಾರ್ಯವಾಗಿ ಅವ್ರು ಬುಕ್ ಬರೀತಾರೆ. ಸೊ ಅಂತಹ ಒಂದು ಮಹಾನುಭಾವನ ಒಂದು ಪುಸ್ತಕ ತಾವೋ ತೇ ಚಿಂಗ್ ಅಂತಂದೆ. TAO ತಾವೋ ಅಂತಂದೇಳಿ ಅಂತ ಇಂಗ್ಲಿಷ್ ಅಲ್ಲಿ ಸ್ಪೆಲ್ಲಿಂಗ್. ಟವ್ ಅಂತ ಕರಿತಾರೆ ಕೆಲವರು ಫಾರಿನರ್ಸ್, ತಾವೋ ಅಂತ ಕರೀತಾರೆ. ಸೊ ನಾವು ತಾವೋ ಅಂತ ಕರೆಯೋಣ. ಸೊ ಈ ಒಂದು ಫಿಲಾಸಫಿಯಲ್ಲಿ ಈ ತಾವೋ ತೇ ಚಿಂಗ್ 81 ಚಾಪ್ಟರ್ಸ್. ಭಗವದ್ಗೀತೆ 18 ಚಾಪ್ಟರ್ಸ್, ತಾವೋ ತೇ ಚಿಂಗ್ 81 ಚಾಪ್ಟರ್ಸ್. ಜಸ್ಟ್ ರಿವರ್ಸ್ 1881. ಸೊ ಇವನ್ನ ಚೈನಾ ಭಾಷೆಯಲ್ಲಿದೆ. ನಮಗೆ ಚೈನೀಸ್ ಭಾಷೆ ಬರಲ್ಲ, ಆದ್ದರಿಂದ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ತಗೊಳ್ತೀವಿ. ಸೊ ಟ್ರಾನ್ಸ್ಲೇಷನ್ ಅಂದಾಗ ಒಂದು ಸ್ವಲ್ಪ ಅದರಲ್ಲಿ ಇರ್ತಕ್ಕಂಥ ಮಕರಂದ ಹೋಗಿರಬಹುದು, ಆದ್ರೂ ಸಹಿತ ಅನಿವಾರ್ಯ. ನಮಗೆ ಚೈನೀಸ್ ಅನ್ನೋದು ಬರಲ್ಲ. ಕಲಿಬೇಕಂದ್ರೂ ಬಹಳ ವರ್ಷಗಳು ಬೇಕಾಗ್ತವೆ. ಇನ್ಫ್ಯಾಕ್ಟ್ ಚೈನೀಸ್ ಮಾತ್ರ. ಇಂಗ್ಲಿಷ್ ಕಲಿಬಹುದು ಒಂದು 3 months ಅಲ್ಲಿ, ಸ್ಪ್ಯಾನಿಷ್ ಕಲಿಬಹುದು 1 month ಅಲ್ಲಿ. 1 month ಈಸ್ ಎನಫ್. ಪೂರ್ತಿ ನಾವು ಏಕಾಗ್ರತೆಯಿಂದ ಕಲ್ತ್ರೆ ಆ ಭಾಷೆ. ಆದ್ರೆ ಚೈನೀಸ್ ಅನ್ನು ಕಲಿಯೋದಕ್ಕೆ ಆಗಲ್ಲ. ಪ್ರೊನೌನ್ಸಿಯೇಷನ್ ಇರ್ತದ, ವರ್ಡ್ಸ್ ಮ್ಯಾಲಿಂದ ಕೆಳಗ ಲೈನ್ಸ್ ತರ ಬರೀತಾರ, 50 ಅಕ್ಷರ ಇರ್ತಾವ, ಬಹಳ ಟೈಮ್ ಹಿಡಿತಕ್ಕಂಥ ಭಾಷೆ. ಆದ್ದರಿಂದ ಸದ್ಯಕ್ಕೆ ನಾವು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ತೆಗೆದುಕೊಂಡು ಅದರ ಒಂದು ಅರ್ಥ ಮಾಡಿಕೊಳ್ಳೋಣ. ಸೊ ತಾವೋ ತೇ ಚಿಂಗ್ ನ ಮೊದಲನೇ ಅಧ್ಯಾಯದಲ್ಲಿ ಮಾಸ್ಟರ್ ಕುರಿತು ಹೇಳ್ತಾರೆ. ದ ಮಾಸ್ಟರ್ ಕೀಪ್ಸ್ ಹರ್ ಮೈಂಡ್
ಆಲ್ವೇಸ್ ಎಟ್ ಒನ್ ವಿತ್ ದ ಡವ್, ದಟ್ ಈಸ್ ವಾಟ್ ಗಿವ್ಸ್ ಹರ್ ರೇಡಿಯನ್ಸ್. ಸೊ ಇಲ್ಲಿ ಮಾಸ್ಟರ್ ಯಾವ ತರ ಇರ್ತಾನೆ? ಮಾಸ್ಟರ್ ಅಂದ್ರೆ ಒಬ್ಬ ಜ್ಞಾನಿ, ಆತ್ಮಜ್ಞಾನಿ. ಆತ್ಮಜ್ಞಾನಿಯ ಲಕ್ಷಣ ಏನು ಅಂದ್ರೆ ದ ಮಾಸ್ಟರ್ ಕೀಪ್ಸ್ ಹರ್ ಮೈಂಡ್ ಆಲ್ವೇಸ್ ಎಟ್ ಒನ್ ವಿತ್ ದ ಡವ್, ದಟ್ ಈಸ್ ವಾಟ್ ಗಿವ್ಸ್ ಹರ್ ರೇಡಿಯನ್ಸ್. ಇಲ್ಲಿ ಡವ್ ಅನ್ನೋ ಪದ ಯೂಸ್ ಮಾಡಿದ್ದಾರೆ, DOW ಡವ್, DOVE ಡವ್ ಅಂದ್ರೆ ಪಾರಿವಾಳ, ಇಲ್ಲಿ DOW ಡವ್. ಡವ್ ಅಂದ್ರೆ ಆತ್ಮ. ಮಾಸ್ಟರ್ ಯಾವಾಗಲೂ ತನ್ನ ಮೈಂಡ್ ಅನ್ನು ಆತ್ಮದೊಂದಿಗೆ ಬೆರೆಸಿರುತ್ತಾನೆ. ಅದೇ ತನಗೆ ರೇಡಿಯನ್ಸ್. ರೇಡಿಯನ್ಸ್ ಅಂದ್ರೆ ಆತ್ಮ ಸೌಂದರ್ಯ ಅನ್ನೋದು ಮುಖದ ಮೇಲೆ ಕಾಣಿಸುತ್ತದೆ, ಅದೇ ಅವನಿಗೆ ರೇಡಿಯನ್ಸ್ ಕೊಡುತ್ತದೆ. ಹರ್ ಅಂತ ಯೂಸ್ ಮಾಡಿದ್ದಾರೆ ಇಲ್ಲಿ, ಹಿ ಅಂತಂದು ಯೂಸ್ ಮಾಡಿಲ್ಲ. ಯೂಶುವಲಿ ನಾವು ಹಿ ಅಂತಿರ್ತೀವಿ. ದ ಮಾಸ್ಟರ್ ಕೀಪ್ಸ್ ಹರ್ ಮೈಂಡ್ ಆಲ್ವೇಸ್ ಎಟ್ ಒನ್ ವಿತ್ ದ ಡವ್, ದಟ್ ಈಸ್ ವಾಟ್ ಗಿವ್ಸ್ ಹರ್ ರೇಡಿಯನ್ಸ್. ಅವಳಿಗೆ ರೇಡಿಯನ್ಸ್ ಅನ್ನು ಕೊಡ್ತಕ್ಕಂಥದ್ದು, ಸೌಂದರ್ಯವನ್ನು ಕೊಡ್ತಕ್ಕಂಥದ್ದು, ಯಾವಾಗಲೂ ಕೂಡ ಬ್ರಹ್ಮ ತೇಜಸ್ಸಿನಿಂದ ಇರತಕ್ಕಂಥದ್ದು. ಎದಕ್ಕೆ ಆ ತರ ಇರುತ್ತಾರೆ ಅಂದ್ರೆ ಅವ್ರು ಯಾವಾಗಲೂ ತಮ್ಮ ಮನಸ್ಸನ್ನು ವ್ಯರ್ಥ ಆಲೋಚನೆಗಳಿಂದ ತುಂಬಿರೋದಲ್ಲ, ಯಾವಾಗಲೂ ಕೂಡ ಅವರು ಆತ್ಮದ ಜೊತೆಗೆ ಸ್ಥಿತವಾಗಿರುತ್ತಾರೆ. ನಮ್ಮ ಮನಸ್ಸನ್ನು ಒಳಗಿರ್ತಕ್ಕಂಥ ಸೋರ್ಸ್, ಎಸೆನ್ಸ್ ಜೊತೆಗೆ ಕಲ್ತಿರುತ್ತಾರೆ. ಸೊ ದ ಡವ್ ಈಸ್ ಅನ್ಗ್ರಾಸ್ಪಬಲ್. ಹೌ ಕ್ಯಾನ್ ಹರ್ ಮೈಂಡ್ ಬಿ ಎಟ್ ಒನ್ ವಿತ್ ದ ಡವ್? ಅಂದ್ರೆ ಈ ಆತ್ಮ ಅನ್ನೋದು ಅನ್ಗ್ರಾಸ್ಪಬಲ್. ನಮ್ಮ ಇಂದ್ರಿಯಗಳಿಂದ ಆತ್ಮನನ್ನು ನೋಡೋದಕ್ಕಾಗಲ್ಲ, ಕೇಳೋದಕ್ಕಾಗಲ್ಲ, ಟಚ್ ಮಾಡೋದಕ್ಕಾಗಲ್ಲ. ಸೊ ಅಂತ ಒಂದು ಆತ್ಮದ ಜೊತೆ ಅವಳ ಮೈಂಡ್ ಯಾವ ತರ ಇರ್ತಾಳೆ ಅವಳು ಅಂತ ಶಿಷ್ಯ ಕ್ವಶನ್ ಕೇಳ. ಆಗ ಬಿಕಾಸ್ ಶಿ ಡಸಂಟ್ ಕ್ಲಿಂಗ್ ಟು ಐಡಿಯಾಸ್. ಯಾಕಂದ್ರೆ ಐಡಿಯಾಸ್ ಅಂದ್ರೆ ಆಲೋಚನೆಗಳು, ಥಾಟ್ಸ್ ಜೊತೆಗೆ ಕ್ಲಿಂಗ್ ಅಂದ್ರೆ ಐಡೆಂಟಿಫೈ ಆಗಿರೋದಿಲ್ಲ, ಅನುಸಂಧಾನ. ಥಾಟ್ಸ್ ಜೊತೆಗೆ ಕಂಪ್ಲೀಟ್ ಆಗಿ ಥಾಟ್ಸ್ ಬೇಕು ನಮಗೆ ಜೀವನದಲ್ಲಿ. ಊಟ ಮಾಡ್ಬೇಕು ಅನ್ನೋ ಥಾಟ್ ಇರ್ಬೇಕು, ಹೊರಗಡೆ ಹೋಗ್ಬೇಕಂತ ಥಾಟ್ ಇರ್ಬೇಕು. ಆಸ್ ಎ ಥಾಟ್ ಅನ್ನ ಯೂಸ್ ಮಾಡ್ಕೋಬೇಕು ಅಷ್ಟೇ ಆಗ್ಲಿ. ನಾವು ಸುಮ್ಮನೆ ಕೂತಾಗ ಕೂಡ ಥಾಟ್ಸ್, ಧ್ಯಾನಕ್ಕಂತ ಕೂಡ್ತೀವಿ, ಅನೇಕ ವಿಧವಾದ ಆಲೋಚನೆಗಳು ಆ ಕಡೆ ಈ ಕಡೆ ಎಳಿತಾ ಇರ್ತಾನೆ. ಆ ತರ ಎಳೆದಕ್ಕ ಬಿಡಲ್ಲ. ದಟ್ ಈಸ್ ಮಾಸ್ಟರ್. ಅವನ್ನ ನೋಡ್ತಾನ, ವಿಟ್ನೆಸ್, ಸಾಕ್ಷಿಯಾಗಿರ್ತಾನೆ. ಅದಕ್ಕೆ ನಾವು ಉಸಿರಾಟದ ಮೇಲೆ ಧ್ಯಾಸ ಅಂದ್ರೆ ಅಲ್ಲಿ ಸಾಕ್ಷಿ ತತ್ವ ಕಲಿಸೋದಕ್ಕೆ, ಪ್ರಾಕ್ಟೀಸ್ ಮಾಡೋದಕ್ಕಾಗಿ ಇದೊಂದು ಮಾರ್ಗ. ಉಸಿರಾಟ ಅನ್ನೋದು ಈ ದಡದಿಂದ ಆ ದಡಕ್ಕೆ ಸೇರಿಸ್ತಕ್ಕಂಥ ಒಂದು ಸೇತುವೆ ಅಂದಿವಿ, ಬೋಟ್ ಅಂತ ತಿಳ್ಕೊಬಹುದು. ನಾವು ನದಿಯಲ್ಲಿ ಬೋಟ್ ನಿಂದ ಹೋಗ್ತೀವಿ, ಈ ದಡದಿಂದ ಆ ದಡಕ್ಕೆ ಸೇರುತ್ತೆ. ಅದೇ ತರನೇ ಇಲ್ಲಿ ನಾವು ಉಸಿರಾಟವನ್ನು ಬಳಸ್ತಾ ಇದ್ದೀವಿ. ಇವ್ರೇನ್ ಹೇಳ್ತಾರ? ಮಾಸ್ಟರ್ ಡಸಂಟ್ ಕ್ಲಿಂಗ್ ಟು ಐಡಿಯಾಸ್. ಆಲೋಚನೆಗಳ ಜೊತೆ ತಾದಾತ್ಮ್ಯತೆಯನ್ನು ಹೊಂದುವುದಿಲ್ಲ. ಆಲೋಚನೆಗಳನ್ನು ನೋಡ್ತಾಳೆ, ಸುಮ್ಮನೆ ನೋಡ್ತಾ ಇರ್ತಾಳೆ. ಅವು ಬರ್ತಿರ್ತಾವ, ಹೋಗ್ತಿರ್ತಾವ. ಸೊ ಆಕಿ ಆತ್ಮದ ಜೊತೆಗೆ ಸ್ಥಿತವಾಗಿರ್ತಾಳೆ, ಡವ್ ಜೊತೆ. ದ ಡವ್ ಇಸ್ ಡಾರ್ಕ್ ಅಂಡ್ ಅನ್ಫೆಥಮಬಲ್. ಹೌ ಕ್ಯಾನ್ ಇಟ್ ಮೇಕ್ ಹರ್ ರೇಡಿಯಂಟ್? ಡವ್ ಅನ್ನೋದು ನಮಗೆ ಕಾಣಿಸ್ತಾ ಇಲ್ಲಲ್ಲ, ಆತ್ಮ ಡಾರ್ಕ್ ಅಂಡ್ ಅನ್ಫೆಥಮಬಲ್. ಅನ್ಫೆಥಮಬಲ್ ಅಂದ್ರೆ ತಿಳ್ಕೊಳ್ಳಕ್ಕೆ ಸಾಧ್ಯವಾಗ, ಆಲೋಚನೆಗೆ, ನಮ್ಮ ಮೈಂಡ್ಗೆ ನಿಲುಕಲಾರ್ತಕ್ಕಂಥದ್ದು. ಸೊ ಅಂತದ್ರ ಜೊತೆಗೆ ಇದ್ದು ಆಕಿ ರೇಡಿಯಂಟ್ ಯಾವ ತರ ಇರ್ತಾಳೆ, ಬ್ರಹ್ಮ ತೇಜಸ್ನಿಂದ ಯಾವ ತರ ಇರ್ತಾಳೆ ಅಂದ್ರೆ ಬಿಕಾಸ್ ಶಿ ಲೆಟ್ಸ್ ಇಟ್. ಆಕಿ ಆ ಆತ್ಮನನ್ನು ಹೊರಗಡೆ ಎಮರ್ಜ್ ಆಗೋದಕ್ಕೆ ಬಿಡ್ತಾಳೆ. ಶರೀರದ ಜೊತೆಗೆ ಎಮರ್ಜ್, ಮೈಂಡ್ ನಲ್ಲಿ ಎಮರ್ಜ್ ಆಗ್ಬೇಕು ಆತ್ಮ ಅನ್ನೋದು, ಆತ್ಮ ಜ್ಞಾನ ಅನ್ನೋದು ಹೊರಗಡೆ ಬರ್ಬೇಕು. ಜಸ್ಟ್ ಅಬ್ಸರ್ವ್ ಮಾಡ್ತಾ ಇರ್ಬೇಕು ನಾವು. ಸೊ ಇಟ್ಸ್ ಬಿಯಾಂಡ್, ಸಿನ್ಸ್ ಬಿಫೋರ್ ಟೈಮ್ ಸ್ಪೇಸ್ ಫಾರ್ ದ ಡವ್ ಈಸ್. ಸಿನ್ಸ್ ಬಿಫೋರ್ ಸ್ಪೇಸ್ ಅಂಡ್ ಟೈಮ್. ಸೊ ಸ್ಪೇಸ್, ಇಷ್ಟೆಲ್ಲ ನಾವು ಸ್ಪೇಸ್ ಅಲ್ಲಿ ಇದ್ದೀವಲ್ಲ ಈಗ, ಆ ಸ್ಪೇಸು ಸಮಯದಕ್ಕಿಂತ ಅತೀತವಾಗಿರ್ತಕ್ಕಂಥ ಯಾವಾಗಲೂ ಇದೆ ಆತ್ಮ ಪದಾರ್ಥ. ಈ ಸಮಯದಲ್ಲಿ ಮಾತ್ರ ಅಲ್ಲ, ಯಾವಾಗಲೂ ಇದೆ ಆತ್ಮ ಪದಾರ್ಥ. ಅದಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ. ನೋ ಬಿಗಿನಿಂಗ್, ನೋ ಎಂಡ್.
ಆದ್ದರಿಂದ ಹೌ ಡು ಐ ನೋ ದಿಸ್ ಇಸ್ ಟ್ರೂ, ಇದು ಸತ್ಯ ಅಂತ ಹೆಂಗ ತಿಳ್ಕೊಳ್ಬೇಕು ಅಂತ ಶಿಷ್ಯ ಕೇಳಿದ್ರೆ, ನಿನಗೆ ಹೆಂಗ್ ಗೊತ್ತಾಯ್ತು, ನನಗೆ ಹೆಂಗ್ ಗೊತ್ತಾಗುತ್ತೆ ಇದೆಲ್ಲ ಸತ್ಯ ಅಂತಂದ್ರೆ, ಐ ಲುಕ್ ಮೈ ಇನ್ಸೈಡ್ ಅಂಡ್ ಸಿ. ಎಲ್ಲಿ ನೋಡ್ಬೇಕು ನಾವು? ನಮ್ಮ ಒಳಗಡೆ ನೋಡ್ಬೇಕು. ನಮ್ಮ ಒಳಗಡೆ ನೋಡಿದ್ರೆ ನಮಗೆ ಆತ್ಮ ಲಭಿಸುತ್ತದೆ. ಲುಕ್ ಇನ್ಸೈಡ್, ನಾಟ್ ಔಟ್ಸೈಡ್. ಔಟ್ಸೈಡ್ ಆತ್ಮ ಇರ್ತಕ್ಕಂಥ ಒಂದು ಜ್ಞಾನ ನಮಗೆ ಇನ್ಸೈಡ್ ಆತ್ಮ ಬಂದ ಮೇಲೆ ಮಾತ್ರ, ಇನ್ಸೈಡ್ ಆತ್ಮ ಜ್ಞಾನ ಬಂದ ಮೇಲೆ ಮಾತ್ರ ಔಟ್ಸೈಡ್ ಇರೋದು ಕೂಡ ಆತ್ಮ ಅಂತ ತಿಳ್ಕೊಂತೀವಿ. ಅಷ್ಟೇ ಆಗ್ಲಿ ಔಟ್ಸೈಡ್ ನಮ್ ಕಣ್ಣಿನಿಂದ ನೋಡಿದಾಗ ಆತ್ಮ ನಮಗೆ ಕಾಣಿಸಲ್ಲ. ಅದೇ ಸೀಕ್ರೆಟ್ ಇಲ್ಲಿ. ಆ ಒಂದು ಸೀಕ್ರೆಟ್ ಅನ್ನು ಹೊರಗಡೆ ಇಟ್ಟಿಲ್ಲ ಸೃಷ್ಟಿ ತಿಳ್ಕೊಳ್ಳಕ್ಕೆ. ಸೊ ನಾವೇನ್ ಮಾಡ್ಬೇಕು? ಲುಕ್ ಇನ್ಸೈಡ್, ಕಣ್ಣು ಮುಚ್ಕೊಂಡು ನಮ್ಮೊಳಗೆ ನಾವು ನೋಡ್ಕೊಳ್ಬೇಕು. ಅದನ್ನೇ ಗೌತಮ ಬುದ್ಧ ಇಹಿಪಸ್ಸಿಕೋ ಅಂತ ಹೇಳಿದ್ದಾನೆ ಪಾಳಿ ಭಾಷೆಯಲ್ಲಿ. ಜೆನ್ ಮಾಸ್ಟರ್ಸ್ ಕೂಡ ಹೇಳ್ತಾರೆ, ಡೋಂಟ್ ಲುಕ್ ಫಾರ್ ದ ಟ್ರೂತ್, ಜಸ್ಟ್ ಸ್ಟಾಪ್ ಚೆರಿಶಿಂಗ್ ಒಪಿನಿಯನ್ಸ್. ಒಪಿನಿಯನ್ಸ್ ಅಂದ್ರೆ ಇಲ್ಲಿ ಹೇಳಿರ್ತಕ್ಕಂಥ ಐಡಿಯಾಸ್ ಒಪಿನಿಯನ್ಸ್ ಎರಡು ಒಂದೇ. ಕ್ಲಿಂಗ್ ಟು ದ ಐಡಿಯಾಸ್ ಅಂದ್ರೆ ಒಂದೇ, ಚೆರಿಶಿಂಗ್ ಐಡಿಯಾಸ್ ಅಂದ್ರೆ ಒಂದೇ. ಅಂದ್ರೆ ಚೆರಿಶಿಂಗ್ ಅಂದ್ರೆ ಐಡೆಂಟಿಫಿಕೇಶನ್, ಕ್ಲಿಂಗ್ ಟು ಐಡಿಯಾಸ್ ಅಂದ್ರೆ ಕೂಡ ಐಡೆಂಟಿಫಿಕೇಶನ್, ತಾದಾತ್ಮತೆ ಹೊಂದುವುದು. ಆಲೋಚನೆಗಳ ಜೊತೆ, ವಿಚಾರಗಳ ಜೊತೆ ತಾದಾತ್ಮತೆ ಹೊಂದುವುದು ಅಂತ ಅರ್ಥ. ಸೊ ಡೋಂಟ್ ಲುಕ್ ಫಾರ್ ದ ಟ್ರೂತ್, ಸ್ಟಾಪ್ ಚೆರಿಶಿಂಗ್ ಒಪಿನಿಯನ್ಸ್. ಸೊ ಚೆರಿಶಿಂಗ್ ಒಪಿನಿಯನ್ಸ್ ಅಂದ್ರೆ ಇಲ್ಲಿ ಥಾಟ್ಸ್. ಡೋಂಟ್ ಚೆರಿಶ್ ಒಪಿನಿಯನ್ಸ್ ಅಂತ ಹೇಳಿದ್ದಾನೆ ಅಲ್ಲಿ. ಹಿ ಡಸಂಟ್ ಸೇ ಸ್ಟಾಪ್ ಹ್ಯಾವಿಂಗ್ ಐಡಿಯಾಸ್ ಇರಬಾರ್ದು ಅಂತ ಹೇಳಿಲ್ಲ. ಆದ್ರೆ ಬಂದಿರತಕ್ಕಂಥ ಐಡಿಯಾಗಳನ್ನು ಉಪಯೋಗಿಸ್ಕೊಂಡು ಮತ್ತೆ ಅವನ್ನ ತಾದಾತ್ಮತೆ ಹೊಂದದಂತೆ ಅವುಗಳ ಜೊತೆ ಇರಬಾರ್ದು. ಆಲೋಚನೆಗಳನ್ನು ಉಪಯೋಗಿಸ್ಕೊಳ್ಬೇಕು, ತಾದಾತ್ಮತೆ ಹೊಂದಬಾರದು. ಅವಾಗ ಮಾತ್ರ ಆತ್ಮವನ್ನು ನಾವು ತಿಳ್ಕೊಳ್ಬಹುದು. ವಿ ಕ್ಯಾನ್ ದೆನ್ ಓನ್ಲಿ ನೋ ದ ಅನ್ಗ್ರಾಸ್ಪಬಲ್ ಅಂಡ್ ಅನ್ಫೆಥಮಬಲ್ ಡೌ ಅಂತ ಹೇಳ್ತಾರೆ ಇದರಲ್ಲಿ. ಸೊ ನಮ್ಮ ಮೈಂಡ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಥಾಟ್ಸ್ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಆದ್ರೆ ಆ ಥಾಟ್ಸ್ ಇಂದ ಇರ್ತಕ್ಕಂಥ ಸ್ಪೇಸ್, ಈಗ ಒಂದು ಥಾಟ್ಗೆ ಮತ್ತೊಂದು ಥಾಟ್ಗೆ ಮಧ್ಯದಲ್ಲಿ ಸ್ಪೇಸ್ ಇರುತ್ತೆ. ಆ ಸ್ಪೇಸ್ ಅಲ್ಲೇ ನಮ್ಮ ಆತ್ಮ ಇರುತ್ತೆ. ಸೊ ಅದು ನಾವು ಆತ್ಮ. ಉಸಿರಾಟ, ನಾವು ಉಸಿರಾಟದಲ್ಲಿ ಶ್ವಾಸ ಒಳಗಡೆ ತಗೊಳ್ತೀವಿ. 1 ಸೆಕೆಂಡ್ 10 ಅಥವಾ ಮಿಲಿ ಸೆಕೆಂಡ್ಸ್ ಒಂದು ಗ್ಯಾಪ್ ಇರುತ್ತೆ. ನಂತರ ಮತ್ತೆ ಉಸಿರು ಹೊರಗಡೆ ಹೋಗುತ್ತೆ, ಮತ್ತೆ ಮಿಲಿ ಸೆಕೆಂಡ್ಸ್ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಅಲ್ಲೇ ನಮ್ಗೆ ನಮ್ಮ ಒಂದು ಮೂಲ ಸೋರ್ಸ್ ಡೌ ನಾವು ಗ್ರಾಸ್ ಮಾಡ್ಕೊಳ್ಬಹುದು. ಬಹಳ ಸೆನ್ಸಿಟಿವಿಟಿ ಬೇಕಾಗುತ್ತೆ. ಅದು ನಮಗೆ ಸಾಧನೆಯಿಂದ ಬರುತ್ತದೆ. ಸೊ ಈ ತಾವೋ te ching ಚಾಪ್ಟರ್ 1 ಅಲ್ಲಿ ಇನ್ನೊಂದು 4-5 ಲೈನ್ಸ್ ನೋಡೋಣ. ತಾವೋ ದಟ್ ಕ್ಯಾನ್ ಬಿ ಸ್ಪೋಕೆನ್ ಆಫ್ ಇಸ್ ನಾಟ್ ದ ಕಾನ್ಸ್ಟೆಂಟ್ ತಾವೋ. ದ ನೇಮ್ ದಟ್ ಬಿ ನೇಮ್ಡ್ is not a constant name. Nameless is the origin of heaven and earth. The named is the mother of all things. ಸೊ ನಾವೀಗ ತಾವೋ ಅಂತ ಏನು ಹೆಸರಿಡ್ತಾ ಇದ್ದೀವಲ್ಲ, ಅದು ಕೇವಲ ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕ ಒಂದು ಹೆಸರು ಮಾತ್ರ. ತಾವೋ ಅಂತಂದು ಹೇಳಿ ಅಂತಕ್ಕಂಥ ವರ್ಡ್ಗೆ ಅಟ್ಯಾಚ್ಮೆಂಟ್ ಆಗ್ಬಾರ್ರಿ. ಆ ತಾವೋ ಕುರಿತು ನಾವೇನು ಹೇಳ್ತಿದ್ದೀವೋ ಅದನ್ನ ಗ್ರಾಸ್ಪ್ ಮಾಡ್ಕೇರಿ. ದ ನೇಮ್ ದಟ್ ಬಿ ನೇಮ್ಡ್ is not a constant name. ಸೊ ನಾವೊಂದು ಹೆಸರಿಡ್ತೀವಿ, ಅದು ಕಾನ್ಸ್ಟೆಂಟ್ ಪರ್ಮನೆಂಟ್ ಹೆಸರಲ್ಲ. ಆ ಹೆಸರು ಕೂಡ ಚೇಂಜ್ ಆಗುತ್ತೆ. ನೇಮ್ಲೆಸ್ ಇಸ್ ದ ಆರಿಜಿನ್ ಆಫ್ ಹೆವೆನ್ ಅಂಡ್ ಅರ್ತ್. ಸೊ ಆ ಆತ್ಮಕ್ಕೆ ಯಾವುದೇ ಹೆಸರಿಲ್ಲ, ಹೆಸರು ಇಟ್ಟರೂ ಉಪಯೋಗ ಇಲ್ಲ. ಯಾಕಂದ್ರೆ ಹೆಸರಿಗೆ ಆ ಒಂದು ಆತ್ಮಕ್ಕೆ ಆತ್ಮ ಅಂತೀವಿ ನಾವು ಅಷ್ಟೇ. ಆತ್ಮ ಅಂತಕ್ಕಂಥ ವರ್ಡ್ಗೆ ನಿಜವಾದ ಆ ಒಂದು ಆತ್ಮಕ್ಕೆ ಸಂಬಂಧನೇ ಇಲ್ಲ. ಜಸ್ಟ್ ಸೈನ್ ಪೋಸ್ಟ್ಸ್, ಜಸ್ಟ್ ನಾವು ಸೂಚಿಸ್ತೀವಿ ಈ ತರ ಅಂತ, ಸೂಚಿಸೋದಕ್ಕ ಮಾತ್ರ. ಯಾಕಂದ್ರೆ ಬಾಯಲಿದ್ದ ಎಳ್ಳಾರ್ತಕ್ಕಂಥ ಒಂದು ಪದಾರ್ಥ ಆತ್ಮ ಪದಾರ್ಥ. ಸೊ ಆದ್ದರಿಂದ ದ ನೇಮ್ ದಟ್ ಕ್ಯಾನ್ ಬಿ ನೇಮ್ಡ್ is not a constant name. Nameless is the origin of heaven and earth. ಹೆವೆನ್ ಅಂಡ್ ಅರ್ತ್, ಈ ಹೆವೆನ್ ಅಂದ್ರೆ ಅನೇಕ ಲೋಕಗಳು, ಭೂಲೋಕ, ಇವೆಲ್ಲ ಕೂಡ. ಅರ್ತ್ ಅಂದ್ರೆ ಭೂಲೋಕ, ಹೆವೆನ್ ಅಂದ್ರೆ
ಭುವರ್ಲೋಕ, ಸ್ವರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ, ಇವೆಲ್ಲ ಕೂಡ ಹೆವೆನ್ಸ್. ಈ ಹೆವೆನ್ಸ್ ಎಲ್ಲ ಕೂಡ ಸೃಷ್ಟಿಯಾಗಿವೆ ಅಂದ್ರೆ ಅದಕ್ಕೆ ಮೂಲ ಆರಿಜಿನ್ ಏನಂದ್ರೆ ಡವ್, ಆತ್ಮ. ಆತ್ಮ ತನ್ನ ಆಟಕ್ಕಾಗಿ 7 ಶರೀರಗಳನ್ನು, 5 ಕೋಶಗಳನ್ನು, 7 ಲೋಕಗಳನ್ನು ಸೃಷ್ಟಿ ಮಾಡ್ಕೊಂಡು. 7 ಲೋಕ ಅಂದ್ರೆ ಇಲ್ಲಿ ಸಿಂಬಾಲಿಕಲಿ 7 ಅಂತ ಅರ್ಥ. ಕೋಟ್ಯಾನುಗಟ್ಲೆ ಲೋಕ, ಒಂದೊಂದು ನೇಚರ್ಗೆ. ಸೂಕ್ಷ್ಮ ಲೋಕ ಅಂತಂದ್ರೆ ಸೂಕ್ಷ್ಮ ಲೋಕ ಕೋಟ್ಯಾನುಗಟ್ಲೆ ಅರ್ಥ. ಕಾರಣ ಲೋಕ ಅಂದ್ರೆ ಕಾರಣ ಲೋಕ ಕೋಟ್ಯಾನುಗಟ್ಲೆ ಅರ್ಥ. ಸತ್ಯಲೋಕ ಈ ತರ ಜಸ್ಟ್ ಸಿಂಬಲ್ ಅದು 7 ಅನ್ನೋದು ಅಷ್ಟೇ, 7 ಇರೋದಲ್ಲ. ಅದನ್ನ ಇನ್ಫಿನಿಟ್ ಅಂತಂದೇಳಿ ಅರ್ಥ ಮಾಡ್ಕೊಳ್ಬೇಕು ನಾವು. ಅದಕ್ಕ ನೇಮ್ಲೆಸ್ ಇಸ್ ದ ಆರಿಜಿನ್, ಹೆಸರಿರ್ಲಾರ್ತಕ್ಕಂಥ ಒಂದು ಆತ್ಮ ಪದಾರ್ಥನೇ ಮೂಲ. ಈ ಸೃಷ್ಟಿಗೆಲ್ಲ ಅಲ್ಲಿದ್ದ, ಸೃಷ್ಟಿ ಎಲ್ಲಿದ್ದ ಬಂದಿದೆ ಅಂದ್ರೆ ಅಲ್ಲಿದ್ದ ಬಂದಿದೆ. ದಸ್ ದ ಕಾನ್ಸ್ಟೆಂಟ್ ವಾಯ್ಡ್. ಇಲ್ಲಿ ಇನ್ನೊಂದು ವರ್ಡ್ ಹೇಳಿದ್ದ, ದ ನೇಮ್ಡ್ ಇಸ್ ದ ಮದರ್ ಆಫ್ ಆಲ್ ಥಿಂಗ್ಸ್. ನೇಮ್ಡ್ ಅಂದ್ರೆ ಈ ಪ್ರಕೃತಿ, ಪ್ರಕೃತಿ ತಾಯಿ ಇದ್ದಂತೆ, ಪುರುಷ ಆತ್ಮ ಇದ್ದಂತೆ. ಆತ್ಮ ಪುರುಷ ಆದ್ರೆ ಪ್ರಕೃತಿ ತಾಯಿ. ಪ್ರಕೃತಿ ಅಂದ್ರೆ ಅರ್ಥ, ಒಂದು ಫಿಸಿಕ್ಯಾಲಿಟಿ. ಆಮೇಲೆ ಸೂಕ್ಷ್ಮ ಪ್ರಕೃತಿ ಅಂದ್ರೆ ಸೂಕ್ಷ್ಮ ಶರೀರ, ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಿದೆ. ಕಾರಣ ಪ್ರಕೃತಿ ಅಂದ್ರೆ ಕಾರಣ ಲೋಕಕ್ಕೆ ಸಂಬಂಧಪಟ್ಟಿದೆ. ಹೌ ಡಿಡ್ ಆಲ್ ದಿಸ್ ಕಮ್ ಮೀನ್ಸ್ ಆರಿಜಿನ್. ವೇರ್ ಇಸ್ ದ ಆರಿಜಿನ್? ಆರಿಜಿನ್ ಡವ್. ಆ ಡವ್ ಎಲ್ಲಿದೆ? ಆ ಡವ್ವೇ ನೀನು. ಎಲ್ಲಿದೆ? ಒಳಗಡೆ ನೋಡ್ಕೊಳ್ಬೇಕು ಆ ಡವ್ವಿನ. Thus the constant void enables one to observe the true essence. Constant void. Void ಅಂದ್ರೆ ಇಲ್ಲಿ ಶೂನ್ಯ. ಶೂನ್ಯ ಇದೆ ನಮ್ ಸುತ್ತ ಇಲ್ಲ. ಈ ರೂಮ್ ಇದೆ, ಫಾರ್ ಎಕ್ಸಾಂಪಲ್ ನಾವು ಕುಳಿತಿರ್ತಕ್ಕಂಥ ರೂಮ್, ಸುತ್ತ ಗೋಡೆಗಳಿವೆ, ಮಧ್ಯದಲ್ಲಿ ಏನಿದೆ? ಶೂನ್ಯ. ಆ ಶೂನ್ಯ ಇಲ್ಲ ಅಂದ್ರೆ ರೂಮ್ನ ಒಂದು ಇರುವಿಕೆ ಸಾಧ್ಯನೇ ಇಲ್ಲ, ನಾವು ಜೀವಿಸೋದಕ್ಕೆ ಸಾಧ್ಯನೇ ಇಲ್ಲ. ನಮ್ ಸುತ್ತ ಸ್ಪೇಸ್ ಇದೆ, ಶೂನ್ಯ ಇದೆ. ಸೊ ಆ ಶೂನ್ಯವನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಟ್ರೂ ಎಸೆನ್ಸ್ ಅನ್ನೋದು. ಸೊ ಶೂನ್ಯದ ಜೊತೆ ಶೂನ್ಯವಾಗ್ಬೇಕು. ಅದಕ್ಕೆ ನಾವು ಧ್ಯಾನದಲ್ಲಿ ಶೂನ್ಯವಾಗಲಿ ಫಸ್ಟ್ ನಿಮಗೆ ಮನಸ್ಸು ಅಂತ ಹೇಳ್ತಾರೆ. ಒಳಗಡೆ ಆತ್ಮ ಪದಾರ್ಥ ಅನ್ನೋದು ಆಲ್ರೆಡಿ ಇದೆ. ಆ ಆತ್ಮ ಪದಾರ್ಥ ಇಲ್ಲ ಅಂದ್ರೆ ನಾವು ಶ್ವಾಸ ಸಾಧ್ಯ ಇಲ್ಲ, ಹಾರ್ಟ್ ಬೀಟ್ ಸಾಧ್ಯ ಇಲ್ಲ. ಸೊ ಅದ್ರ ಜೊತೆ ನಾವು ಒಂದಾಗೋಣ. ದ ಕಾನ್ಸ್ಟೆಂಟ್ ಬೀಯಿಂಗ್ ಎನೇಬಲ್ಸ್ ಒನ್ ಟು ಸಿ ದ ಔಟ್ವರ್ಡ್ ಮ್ಯಾನಿಫೆಸ್ಟೇಷನ್ಸ್. ಸೊ ಕಾನ್ಸ್ಟೆಂಟ್ ಬೀಯಿಂಗ್ ಅಂದ್ರೆ ಸದಾ ಇರ್ತಕ್ಕಂಥ ಆತ್ಮ ಪದಾರ್ಥನೇ ಈ ಎಲ್ಲ ಸೃಷ್ಟಿಗೆ ಮೂಲ. ಈ ಎಲ್ಲ ಸೃಷ್ಟಿ ಹೊರಗಡೆ ಬರ್ತಾ ಇದೆ ಆತ್ಮ ಪದಾರ್ಥದಿಂದ, ಮತ್ತೆ ಆತ್ಮ ಪದಾರ್ಥದ ಒಳಗಡೆ ಹೋಗ್ತಾ ಇದೆ. ಆತ್ಮದಿಂದ ಹುಟ್ಟಿದ ಸೃಷ್ಟಿ ಆತ್ಮದಲ್ಲೇ ಲೀನವಾಗಿ ಬಿಡುತ್ತದೆ, ಮತ್ತೆ ಹೊಸ ಸೃಷ್ಟಿ ಬರ್ತಾ ಇದೆ. ಯೂನಿವರ್ಸಸ್ ಹುಟ್ಟತಾ ಇದೆ. ಕ್ಷಣ ಕ್ಷಣಕ್ಕೆ ಕೋಟ್ಯಾನುಗಟ್ಲೆ ಪ್ರಪಂಚಗಳು ಹುಟ್ಟತಾ ಇವೆ ಅಂತಂದು ಹೇಳ್ತಾರೆ ಪತ್ರಿಜಿ ಸರ್. ಸೊ ಆ ಸೃಷ್ಟಿ ರಹಸ್ಯಗಳನ್ನು ತಿಳಿದುಕೊಳ್ಳಲು ಅಷ್ಟು ತಮಾಷೆ ವಿಷಯ ಏನು ಅಲ್ಲ. ಸೆಕೆಂಡ್ಗೆ ಅಷ್ಟಷ್ಟು ಸೃಷ್ಟಿ ಆಗ್ತಾ ಇದೆ, ಹೊಸ ಹೊಸ ಫಾರ್ಮ್ಸ್ ಬರ್ತಾ ಇದೆ. ಕೋಟ್ಯಾನುಗಟ್ಲೆ ಇನ್ಸೆಕ್ಟ್ಸ್, ಕೋಟ್ಯಾನುಗಟ್ಲೆ ಪ್ರಾಣಿಗಳು, ಸಮುದ್ರ ಜೀವಿಗಳಲ್ಲಿ ಕೋಟ್ಯಾನುಗಟ್ಲೆ ಇವೆ. ಇಷ್ಟೆಲ್ಲ ಫಾರ್ಮ್ಸ್ ಮ್ಯಾನಿಫೆಸ್ಟೇಷನ್ ಆಫ್ ದ ಫಾರ್ಮ್ಸ್ಗೆ ಆರಿಜಿನ್ ಎಲ್ಲಿದೆ? ಮೂಲ ಎಲ್ಲಿದೆ ಅಂದ್ರೆ ಅದೇ ಡವ್, ಶೂನ್ಯ. ಸೊ ದೀಸ್ ಟೂ ಕಂಪೇರ್ಡ್ ಫ್ರಮ್ ದ ಸೇಮ್ ಆರಿಜಿನ್. ಸೊ ಈ ಪ್ರಕೃತಿಗಳು, ಈ ಲೋಕಗಳು, ಅನೇಕ ಲೋಕಗಳು ಹಾಗೂ ಅನೇಕ ಲೋಕದಲ್ಲಿರ್ತಕ್ಕಂಥ ಜೀವಿಗಳು, ಸೂಕ್ಷ್ಮ ಜೀವಿಗಳು, ಭೌತಿಕ ಜೀವಿಗಳು, ಕಾರಣ ಜೀವಿಗಳು, ಇವೆಲ್ಲ ಕೂಡ ಈ ಪ್ರಕೃತಿ ಎಲ್ಲ ಕೂಡ ಪ್ರಕೃತಿ ಮತ್ತು ಈ ಲೋಕ, ಶಕ್ತಿ ಮತ್ತು ಪ್ರಕೃತಿ ಇವೆಲ್ಲ ಕೂಡ ಪುರುಷನಿಂದ ಬಂದಿವೆ, ಆತ್ಮದಿಂದ ಬಂದಿವೆ ಅಂತ. ಸೇಮ್ ಭಗವದ್ಗೀತೆಯಲ್ಲಿ ಯಾವ ತರ ಇದೆನೋ ಅದೇ ತರನೇ ಆತ್ಮದ ಕುರಿತು ಒಂದು ವರ್ಡ್ಸ್ ಇವೆ ಇಲ್ಲಿ. ದೀಸ್ ಟು ಕಂಪೇರ್ಡ್ ಫ್ರಮ್ ದ ಸೇಮ್ ಆರಿಜಿನ್. ಅಂದ್ರೆ ನಾವು ಜೀವಿಸ್ತಕ್ಕಂಥ ಈ ಲೋಕ ಮತ್ತು ನಮ್ಮ ಶರೀರ ಇವೆರಡು ಪೇರ್ಡ್, ಜೊತೆಯಾಗಿ ಈಗ ನಾವು ಜೊತೆಯಲ್ಲಿದ್ದೀವಿ. ಈಗ ನಮಗೆ ಲೋಕ ಬೇಕು ಅನುಭವಿಸಕ್ಕ, ಅದೇ ರೀತಿ ನಮಗೆ ಶರೀರ ಬೇಕು. ಇವೆರಡು ಕೂಡ ಪೇರ್ಡ್, ಜೋಡಿಯಾಗಿ ಬಂದಿವೆ. ಎಲ್ಲಿದ್ದ ಬಂದಿವೆ ಅಂದ್ರೆ ಆರಿಜಿನ್ ಏನದ? ಮೂಲ ಡವ್ ಅನ್ನೋ ವರ್ಡ್ ತೆಗೆದುಕೊಂಡಿದ್ದಾರೆ ಇಲ್ಲಿ. ಬಟ್ when the essence is manifested, it has a different name. ಎಸೆನ್ಸ್, ಆತ್ಮ ಇಲ್ಲಿ
ಶರೀರವನ್ನು ತೆಗೆದುಕೊಂಡು ಲಿಮಿಟೆಡ್ನೆಸ್ ನ ಅನುಭವಿಸ್ತದೆ. ಅನ್ಲಿಮಿಟೆಡ್ ಆತ್ಮ ಶರೀರವನ್ನು ತೆಗೆದುಕೊಂಡು ಲಿಮಿಟೆಡ್ನೆಸ್ ಅನುಭವಿಸುತ್ತದೆ. ನಾವಿಲ್ಲಿ ಏನ್ ಅನುಭವಿಸ್ತಿದ್ದೇವೆ? ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ, ದುಡ್ಡು ಇಲ್ಲದೆ ಅನುಭವಿಸ್ತಾ ಇದ್ದೀವಿ, ಇನ್ನ ಆರ್ಥಿಕ ಇಬ್ಬಂದಿ ಅನುಭವಿಸ್ತಾ ಇದ್ದೀವಿ. ಎಲ್ಲ ಏನು ಅಂದ್ರೆ ಕೇವಲ ಒಂದು ಆಟ. ಆತ್ಮ ಅನಂತವಾಗಿರ್ತಕ್ಕಂಥ ಆತ್ಮ ಇಲ್ಲಿ ಬಂದು ಶರೀರವನ್ನು ತೆಗೆದುಕೊಂಡು ನಾವೆಲ್ಲ ಅಳ್ತಾ ಇದ್ದೀವಿ, ಅದಿಲ್ಲ ಇದಿಲ್ಲ ಅಂತಂದ್ರೆ. ನಮ್ಮ ಮೂಲ ಪ್ರಕೃತಿಯಲ್ಲಿ ಏನಿದೆ? ಮೂಲ ನಮ್ಮ ಆರಿಜಿನ್ ಎಲ್ಲಿದೆ? ಆತ್ಮದಲ್ಲಿ. ಸೊ ಬಟ್ ವೆನ್ ದ ಎಸೆನ್ಸ್ ಇಸ್ ಮ್ಯಾನಿಫೆಸ್ಟೆಡ್ ಇಟ್ ಹ್ಯಾಸ್ ಎ ಡಿಫ್ರೆಂಟ್ ನೇಮ್. ಆ ಎಸೆನ್ಸ್ ಮ್ಯಾನಿಫೆಸ್ಟ್ ಆದ್ಮೇಲೆ ನಾವು ನೇಮ್ ಕೊಡ್ತಾ ಇದ್ದೀವಿ. ನಮಗೆ ನೇಮ್ ಇಲ್ಲ. ಒಂದು ನೇಮ್ ಇಡ್ತೀವಿ, ಎ ಅಂತಂದೇಳಿ ಒಬ್ಬ ವ್ಯಕ್ತಿಗೆ, ಬಿ ಅಂತ ಇನ್ನೊಬ್ಬ ವ್ಯಕ್ತಿಗೆ ಹೆಸರಿಡ್ತೀವಿ. ಆ ಹೆಸರುಗಳು ತಾತ್ಕಾಲಿಕ. ಹೊಸ ಹೊಸ ಹೆಸರಿಡ್ತಿದ್ದೀವಿ ನಾವು ಆತ್ಮಕ್ಕೆ. ನಾಯಿ ಅಂತೀವಿ, ಅದು ಕತ್ತೆ ಅಂತೀವಿ. ಸೊ ಮೂಲ ಆರಿಜಿನ್ ಎಲ್ಲಿದ್ದ ಬಂದಿದೆ? ಅದರಲ್ಲಿ ಮೂಲ ಪ್ರಕೃತಿ, ಮೂಲ ಒಂದು ಏನಿದೆ ಅಂದ್ರೆ ಅದೇ ಡವ್ ಆತ್ಮ ಇದೆ ಎಲ್ಲದರಲ್ಲಿ. ಆದ್ರೆ ಹೆಸರುಗಳು ಬೇರೆ ಬೇರೆ. ಪ್ರತಿಯೊಂದು ವಸ್ತು ಆಗಿರ್ಬೋದು, ಎಲ್ಲದಕ್ಕ ಮೂಲ ಕಾರಣ ಅದು ಅಸ್ತಿತ್ವದಲ್ಲಿದೆ ಅಂದ್ರೆ ಮೂಲ ಕಾರಣ ಕಣಗಳಿಂದ ತಯಾರಾಗಿದೆ. ಕಣಗಳ ಜೋಡಣೆ ಆಗಿದೆ ಅಂದ್ರೆ ಕಾರಣ ಮೂಲ ಪ್ರಕೃತಿ ಆತ್ಮ. ದಿ ಸೇಮ್ ಆರಿಜಿನ್ ಇಸ್ ಕಾಲ್ಡ್ ದ ಪ್ರಫೌಂಡ್ ಮಿಸ್ಟ್ರಿ. ಸೊ ಈ ಆರಿಜಿನ್, ಈ ಮೂಲ ಡವ್, ಈ ಆತ್ಮ ಒಂದು ಮಿಸ್ಟ್ರಿ, ಅದ್ಭುತ, ವಿಸ್ಮಯ. ಮಕ್ಕಳು ಹುಟ್ಟಿದ ಕೂಡಲೇ 1 ವರ್ಷ 2 ವರ್ಷ ಆದ ಕೂಡಲೇ ಈಗ ಯಾವ ತರ ಗಮನಿಸ್ತಾ ಇರ್ತಾರೆ? ವಿಸ್ಮಯ ಆಗ್ತದೆ ಮಕ್ಕಳಿಗೆ. ಪ್ರತಿಯೊಂದು ಹೊಸದು, ಪ್ರತಿಯೊಂದು ವಸ್ತು, ಆಟದ ಗೊಂಬಿ, ಪ್ರತಿಯೊಂದನ್ನು ಕೂಡ ಅವು ಏನ್ ಮಾಡ್ತಾರ ಅಂದ್ರೆ ಅವರು ಮಕ್ಕಳು ವಿಸ್ಮಯದಿಂದ ಗಮನಿಸ್ತಾರೆ. ಯಾಕಂದ್ರೆ ಆಶ್ಚರ್ಯ ಉಂಟು ಮಾಡುತ್ತದೆ ಆ ವಿಸ್ಮಯ, ಆ ಸುನ್ನಿತತ್ವ. ಮನುಷ್ಯ ಬೆಳಿತಾ ಬೆಳಿತಾ ಹೋಗ್ಬಿಡ್ತದ. ಕಾರಣ ಏನಂದ್ರೆ ವಿ ಕ್ಲಿಂಗ್ ಟು ಐಡಿಯಾಸ್, ಥಾಟ್ಸ್. ಕೆಲಸಕ್ಕೆ ಬಾರದ ಯೋಚನೆಗಳು, ಕೆಲಸಕ್ಕೆ ಬಾರದ ಡಿಸೈರ್ಸ್, ಕೆಲಸಕ್ಕೆ ಬಾರದ ಮಾತುಗಳು, ಇವುಗಳಿಂದ ನಾವು ಆ ಆತ್ಮದ ಒಂದು ಸೆನ್ಸಿಟಿವಿಟಿ, ಆ ವಿಸ್ಮಯವನ್ನು ಕಳ್ಕೊಂಡ್ ಬಿಡ್ತೇವೆ ಏಜ್ ಆದಂತ. ಸೊ ನಮ್ಮ ಸ್ವರ್ಗವನ್ನು ನಾವು ಕಳ್ಕೊಂತೀವಿ. ಮಕ್ಕಳಿದ್ದಾಗ ಸ್ವರ್ಗ ಇದ್ದಂತೆ ಇರುತ್ತೆ, ಆದ್ರೆ ಬರ್ತಾ ಬರ್ತಾ ಸ್ವರ್ಗವನ್ನು ನಾವು ಕಳ್ಕೊಂತೀವಿ. ಸೊ ಆ ಸ್ವರ್ಗವನ್ನು ಪುನಃ ನಾವು ಸ್ಥಾಪಿಸ್ಕೊಳ್ಬೇಕು ನಮ್ಮಲ್ಲಿ. ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಡವ್ ಜೊತೆ ಒಂದಾಗಬೇಕು. ವೇರ್ ಇಸ್ ದ ಡವ್? ಡವ್ ಇಸ್ ವಿತ್ ಹಿಮ್. ಆಸ್ ಪ್ರಫೌಂಡ್ ದ ಮಿಸ್ಟ್ರಿ ಆಸ್ ಇಟ್ ಕ್ಯಾನ್ ಬಿ, ಇಟ್ ಈಸ್ ದ ಗೇಟ್ ಟು ದ ಎಸೆನ್ಸ್ ಆಫ್ ಆಲ್ ಲೈಫ್. ಸೊ ಈ ಮಿಸ್ಟ್ರಿ ಎಷ್ಟು ಪ್ರಫೌಂಡ್, ಎಷ್ಟು ಅದ್ಭುತವಾದದ್ದು. ಈ ಅದ್ಭುತನೇ ಅದ್ಭುತವಾದದ್ದು. ಆದ್ದರಿಂದ ಈ ಅದ್ಭುತವನ್ನು ನಾವು ಗಮನಿಸ್ತಾ 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 ಕೂಡ ನಮ್ಮ ಎಸೆನ್ಸ್ ಅಲ್ಲಿ ಮೂಲ ಒಂದು ಪ್ರಕೃತಿ. ಮೂಲ ಪ್ರಕೃತಿ ಅಂದ್ರೆ ಇಲ್ಲಿ ಭೌತಿಕ ಪ್ರಕೃತಿ ಅಲ್ಲ, ಆತ್ಮತತ್ವ. ಆ ಆತ್ಮತತ್ವದಲ್ಲಿ ನಾವು ಒಂದಾಗಬೇಕು. ನಮಗೆ ನಮ್ಮ ಆತ್ಮತತ್ವಕ್ಕೆ ಮಧ್ಯದಲ್ಲಿರ್ತಕ್ಕಂಥ ಗೋಡೆ ಏನು ಅಂದ್ರೆ ಐಡಿಯಾಸ್, ಥಾಟ್ಸ್, ಸೊ ಒಪಿನಿಯನ್ಸ್. ಸ್ಟಾಪ್ ಚೆರಿಶಿಂಗ್ ಒಪಿನಿಯನ್ಸ್, ಸ್ಟಾಪ್ ಕ್ಲಿಂಗಿಂಗ್ ಟು ದ ಐಡಿಯಾಸ್ ಅಂತ ಹೇಳ್ತಾರೆ. ಸೊ ನಾವು ಇಲ್ಲಿ ಧ್ಯಾನದಲ್ಲಿ ಸಾಕ್ಷಿಭೂತವಾಗಬೇಕು, ಉಸಿರಾಟಕ್ಕೆ ಸಾಕ್ಷಿಭೂತ ಆಗ್ಬೇಕು ಅಂತ ಗೌತಮ ಬುದ್ಧ ಒಂದು ಕಾನ್ಶಿಯಸ್ ನಲ್ಲಿ ಯಾವ ತರ ಎಂಟ್ರಿ ಆಗ್ಬೇಕು, ಡೌದಲ್ಲಿ ಯಾವ ತರ ಎಂಟ್ರಿ ಆಗ್ಬೇಕು ನಾವು ಅಂದ್ರೆ ಅದಕ್ಕೆ ಸೇತುವೆ ಉಸಿರಾಟ. ಆದ್ದರಿಂದ ನಾವು ಇವೆಲ್ಲ ತಿಳ್ಕೊಂತಿದ್ದೀವಿ. ಸೊ ಚೈನೀಯರ ಮೂಲ ಗ್ರಂಥ 81 ಚಾಪ್ಟರ್ಸ್ ನಲ್ಲಿ ನಾನು ಓದಿದ್ರೆ ಏನಿದೆ ಅಂದ್ರೆ ಕೇವಲ ಡವ್ ಅನ್ನು ಯಾವ ತರ ನಾವು ಗ್ರಾಸ್ಪ್ ಮಾಡ್ಕೋಬೇಕು, ಸಹಜವಾಗಿ ಯಾವ ತರ ಜೀವಿಸ್ಬೇಕು ಅಂತಂದೇಳೇ ಇದೆ. ಬಿ ವಿತ್ ದ ನೇಚರ್, ಫ್ಲೋ ವಿತ್ ದ ನೇಚರ್ ಅಂತ ಹೇಳ್ತಾರೆ. ಓಕೆ ಫ್ರೆಂಡ್ಸ್, ಇದು 1ನೇ ಅಧ್ಯಾಯ ಮುಕ್ತಾಯವಾಯಿತು. ಇವತ್ತಿಗೆ ಇಷ್ಟು ಸಾಕು. ಮತ್ತೆ ಮುಂದಿನ ಯಾವಾಗಾದ್ರೂ ತರಗತಿಯಲ್ಲಿ ನಾವು ಈ ಚೈನೀಯರ ಫಿಲಾಸಫಿ ಬಗ್ಗೆ ತಿಳ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನನ್ನ ವಂದನೆಗಳು. ಕೇಳಿದದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.